Hi my dear students, I am your Dhananjay sir. All of you welcome to our LKS Navodaya and Sainik YouTube channel ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ವಿಶೇಷವಾದ ತರಗತಿ ಏನಂದ್ರೆ ಯಾರೆಲ್ಲ ನಮ್ಮ ಮಕ್ಕಳು ನವೋದಯ ಶಾಲೆಯಲ್ಲಿ ಓದಲೇಬೇಕು ಸರ್ ಅಂತೀರಾ, ನಮ್ಮ ನವೋದಯ ಶಾಲೆಗೆ ಆಯ್ಕೆ ಆಗಲೇಬೇಕು ಅಂತ ಹಠ ಇದೆ, ಯಾರೆಲ್ಲ ಸರ್ ನಾನು ಪಾಸ್ ಮಾಡಬೇಕು ಅಂತ ಹಠ ಇದೆ, ದಯವಿಟ್ಟು ಈ ವಿಡಿಯೋನ ದಯವಿಟ್ಟು ನೋಡ್ಬಿಟ್ಟು ಯಾರೆಲ್ಲ ಅಂತ ಮಕ್ಕಳಿದ್ರೆ ಅವರಿಗೂ ಕೂಡ ಶೇರ್ ಮಾಡು. ಯಾಕೆಂದ್ರೆ ವೆರಿ ಇಂಪಾರ್ಟೆಂಟ್ ವಿಡಿಯೋ ಇದು. ಏನಂದ್ರೆ ನಮ್ಮ ಮಕ್ಕಳು ನವೋದಯ ಶಾಲೆಗೆ ಪಾಸ್ ಆಗಬೇಕೆ ಅಥವಾ 100% ನಾವು ಸೆಲೆಕ್ಟ್ ಆಗ್ಬೇಕಂದ್ರೆ ಒಂದು ಮೆಥಡ್ ಇದೆ ಪುಟ್ಟ, ಆ ಮೆಥಡ್ನ ಫಾಲೋ ಮಾಡು. ಓಕೆನಾ? ಅದು ಏನಂತ ಹೇಳೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡ್ರಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ಬರುತ್ತೆ. ಸರ್ ಏನ್ ಸರ್ ಸ್ಟ್ರಾಟಜಿ ಅಂದ್ರೆ ಬಹಳ ಸಿಂಪಲ್ ಪುಟ. ಪ್ರತಿದಿನ ಇಲ್ಲಿ ಕೊಟ್ಟಿದ್ದು ನೋಡಿ, ಪ್ರತಿದಿನ 10 ಅಂಕಗಳ ಟೆಸ್ಟ್ ಬರೀರಿ. ಈ ವರ್ಷ ಸಿಲೆಬಸ್ ಕಾಪಿ ಇಟ್ಕೊಳ್ಳಿ, ಮತ್ತೆ ಎವ್ರಿ ಡೇ 1 ಅವರ್ ಲೈವ್ ಕ್ಲಾಸ್ ತಗೊಳ್ಳಿ, ಪ್ರತಿದಿನ 1 ಗಂಟೆ ಪಾಠ ಕೇಳಬೇಕು ನೀವು, ಮತ್ತೆ ಪ್ರತಿದಿನ 10 ಮಾರ್ಕ್ಸಿಗೆ ಟೆಸ್ಟ್ ಬರೀರಿ. ಪ್ರತಿದಿನ 10 ಮಾರ್ಕ್ಸಿಗೆ ಟೆಸ್ಟ್ ಬರೀರಿ. ಅದು ಯಾಕಾಗಲ್ಲ ನಾನು ನೋಡ್ತೀನಿ. ನೋಡಿ, ಎಕ್ಸಾಮ್ ಅಲ್ಲಿ ಲಾಸ್ಟ್ ಮೂಮೆಂಟ್, ಇನ್ನು ಎಕ್ಸಾಮಿಗೆ 2 ತಿಂಗಳು ಇರಬೇಕಾದ್ರೆ ಒಂದು 50 ರಿಂದ 60 OMR ಶೀಟ್, ಕ್ವಶನ್ ಪೇಪರ್ ಮತ್ತೆ OMR ಶೀಟ್, ಆ ಎಕ್ಸಾಮ್ ಅಟೆಂಡ್ ಮಾಡಿ. ಸರ್ ಅದಂಗೆ ಅಟೆಂಡ್ ಮಾಡೋದು? ನಾನು ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ಕೋಚಿಂಗ್ ಸೆಂಟ್ರಲ್ಲಿ ಹೆಂಗೆ ನಾವು 70-80 ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಖರ್ಚಿದ್ರು ಆ ಮಗು ಸೆಲೆಕ್ಟ್ ಆಗೋದು ಕಷ್ಟ ಆಗುತ್ತೆ. ಅಂತ ಟ್ರೈನಿಂಗ್ ನಾನು ನಿಮ್ಮ ಮನೆಯಲ್ಲೇ ಕಳಿಸ್ತೀನಿ, ನಾನು ನಿಮ್ಮ ಮನೆಯಲ್ಲೇ ಮಾಡ್ಬೋದು. ಒಂದು OMR ಶೀಟ್ ಕೊಡೋದು, ಒಂದು ಪೇಪರ್ಸ್ ಕೊಡೋದು, ಕ್ವಶನ್ ಪೇಪರ್ 2 ಗಂಟೆ ಕೂರಿಸಿ ಎಕ್ಸಾಮ್ ಬರ್ಸೋದು. ಅದೇ ಪೇಪರ್ನ ನಾವು ಲೈವ್ ಕ್ಲಾಸಲ್ಲಿ ಅದನ್ನ ನಾನು ಬಿಡಿಸ್ತೀನಿ. ಓಕೆನಾ? ಇದೇ ತರದೊಂದು 50 ರಿಂದ 60 ಎಕ್ಸಾಮ್ ಮಾಡಿಸು, ನಿಮ್ಮ ಮಗ ಯಾಕೆ ಸೆಲೆಕ್ಟ್ ಆಗಲ್ಲ ನೋಡು. ವಿತೌಟ್ ಯುವರ್ ಸಪೋರ್ಟ್, ಪೇರೆಂಟ್ಸ್ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸಪೋರ್ಟಿವ್ ಆಗಿರ್ತೀವಿ ಅಂದ್ರೆ 100% ರಿಸಲ್ಟ್ ಕೊಡ್ತೀನಿ ನಾನು, 100%. ಯಾವಾಗ ನಿಮ್ಮ ಆ ಮಗುಗೂ ಇಂಟ್ರೆಸ್ಟ್ ಇರಬೇಕು, ಪೇರೆಂಟ್ಸ್ ಸಪೋರ್ಟ್ ಇರಬೇಕು, ನಮ್ ಜಸ್ಟ್ ಗೈಡೆನ್ಸ್ ಇದ್ರೆ ಸಾಕು, 100% ಆ ಮಗು ಸೆಲೆಕ್ಷನ್ ಆಗುತ್ತೆ. ಬರೇ ಸೆಲೆಕ್ಷನ್ ಅಲ್ಲ, ಟಾಪ್ 1, ಟಾಪ್ 2, ಟಾಪ್ 3 ರ್ಯಾಂಕ್ ಅಲ್ಲಿ ಇರುತ್ತೆ ನಿಮ್ಮ ಡಿಸ್ಟಿಕ್ ಅಲ್ಲಿ. ಹಾಗಾದ್ರೆ ಹೇಗೆ ಸರ್ ಅದನ್ನ ಹೇಗೆ ತಗೊಳೋದು, ನಾವು ಕ್ಲಾಸಸ್ಸು ಮತ್ತೆ ಟೆಸ್ಟ್ಗಳನ್ನ ಹೇಗೆ ಅಟೆಂಡ್ ಮಾಡ್ಬೋದು ಅನ್ನೋದಾದ್ರೆ, ಬರ್ರಿ ಈಗ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಜಸ್ಟ್ ಸಿಂಪಲ್ ಆಗಿ ನೋಡಿ, ಇದಕ್ಕಿಂತ ಮುಂಚೆ ಇನ್ನೊಂಚೂರು ಮಾಹಿತಿ ಕೊಡ್ತೀನಿ ಪುಟ. ನಾನು ಯಾವ ರೀತಿ ನೀವು ಟೆಸ್ಟ್ ನ ಅಟೆಂಡ್ ಮಾಡಬಹುದು ಅನ್ನೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮಾಹಿತಿ ನೋಡಿ. ಇವೆಲ್ಲ ಈ ಹುಡುಗರು ಇದಾರಲ್ಲ, ಗುರುಕಿರಣ್ ಸಿ, ಚಿನ್ಮಯ್ ಯಾರ್, ಇವ್ರದ್ದು ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಏನಪ್ಪಾ ಅಂದ್ರೆ ಇವರೆಲ್ಲ ಆನ್ಲೈನ್ ಕ್ಲಾಸ್ ಅಲ್ಲಿ ಓದಿ ಡಿಸ್ಟಿಕ್ಕಿಗೆ 2ನೇ ರ್ಯಾಂಕು, ಡಿಸ್ಟಿಕ್ಕಿಗೆ 42ನೇ ರ್ಯಾಂಕು. ಗುರುಕಿರಣ್ ಸಿ, ಮನ್ವಿತ್ SS 2ನೇ ರ್ಯಾಂಕು, ಮೈಸೂರು ಡಿಸ್ಟಿಕ್ 95.00 ಅವನು ಮಾರ್ಕ್ಸು ಡಿಸ್ಟಿಕ್ಕಿಗೆ ನೋಡಿ, ಅವನು ಆಯ್ಕೆ ಆಗಿದೆ. ಲಿಖಿತ S ಬೆಂಗಳೂರಿಗೆ ಆಯ್ಕೆ ಆಗಿರೋದು. ಲಿಖಿತ್ ಕುಮಾರ್ ವೈ ಬೆಂಗಳೂರು 73 ರ್ಯಾಂಕ್. ದುಹಿತ್ ಎನ್ ಗೌಡ, ಭರತ್ ಗೌಡ RG, ನಿತಿನ್ ಎಂ. ನೆಕ್ಸ್ಟ್ ಸಮೀಕ್ ನೋಡ್ರಿ, ಇವನು ಉಡುಪಿ ಡಿಸ್ಟಿಕ್, ಇವನು ಕೂಡ ಆಯ್ಕೆ ಆಗಿದ್ದಾನೆ. ಹಾಗೇನೆ ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ತೋರ್ಸಕತ್ತೀನಿ ನಿಮಗೆ. ಒಟ್ಟು 13 ವಿದ್ಯಾರ್ಥಿಗಳು ನವೋದಯ ಇದಕ್ಕೆ ಆಯ್ಕೆ ಆದ್ರು. ಯಾವಾಗಪ್ಪ ಅಂದ್ರೆ ಇಲ್ಲಿ ನೋಡಿ, ಲಾಸ್ಟ್ 13 ಮಕ್ಕಳು ನವೋದಯ ಶಾಲೆಗೆ ಆನ್ಲೈನ್ ಅಲ್ಲೇ ಓದಿ ಸೆಲೆಕ್ಟ್ ಆದಂತ ವಿದ್ಯಾರ್ಥಿಗಳು ಜಸ್ಟ್ ತೋರಿಸ್ತೇನೆ ನಾನು ನಿಮಗೆ. ಇಲ್ಲೊಂದು ಮಾಹಿತಿ ಕೊಡ್ತೀನಿ ನಿಮಗೆ. ನೋಡಿ, ನಮ್ಮ LKS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ. ನೀವು ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು ಅಲ್ಲಿ LKS ಅಕಾಡೆಮಿ ಅಂತ ಹೊಡೆದ್ರೆ ನೋಡಿ, ಇಲ್ಲಿ ಪ್ಲೇ ಸ್ಟೋರ್ ಇದೆಯಲ್ಲ, ಇಲ್ಲಿ ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು ಇಲ್ಲಿ LKS ಅಕಾಡೆಮಿ ಅಂತ ನೀವು ಸರ್ಚ್ ಮಾಡಿದ್ರೆ, LKS ಅಕಾಡೆಮಿ ಅಂತ ಹೊಡೆದ್ರೆ ನೋಡಿ, LKS ಅಕಾಡೆಮಿ ಅಂತ ಹೊಡಿರಿ. ನಿಮಗೆ ಈ ತರ ಒಂದು ಆಪ್ಷನ್ಸ್ ತೋರಿಸುತ್ತೆ ಪುಟ. LKS ಅಕಾಡೆಮಿ ಅಂತ ಇರುತ್ತೆ, ಈ ತರ ಒಂದು ಮಾರ್ಕ್ ಇರುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಜಸ್ಟ್ ಓಪನ್ ಮಾಡ್ತಿದ್ದೀನಿ ಅಷ್ಟೇ. ಅಲ್ಲಿ ಓಪನ್ ಮಾಡಿದ್ರೆ ನಿಮಗೆ ಮೊಬೈಲ್ ನಂಬರ್ ಕೇಳುತ್ತೆ. ಯೂಸ್ ಅನದರ್ ಮೆಥಡ್ ಅಂತ ಇದೆ, ಮೊಬೈಲ್ ನಂಬರ್ ಹಾಕ್ರಿ. ಆಮೇಲೆ ನಿಮಗೆ ನಿಮ್ಮ ಪಾಪು ಹೆಸರು ಕೇಳುತ್ತೆ, ಜಿಮೇಲ್ ಕೇಳುತ್ತೆ. ಕಂಟಿನ್ಯೂ ಮಾಡಿದ್ರೆ, ಜಿಮೇಲ್ ಏನು ಹಾಕ್ಬೇಡಿ, ಕಂಟಿನ್ಯೂ ಮಾಡಿದ್ರೆ ಈ ತರ ಕೋರ್ಸ್ ತೋರಿಸುತ್ತೆ ಪುಟ. ಆ ಕೋರ್ಸ್ ಓಪನ್ ಮಾಡಿದ್ರೆ ನಿಮಗೆ 3510 ರೂಪಾಯಿ ಇರುತ್ತೆ. ಗೆಟ್ ದಿಸ್ ಕೋರ್ಸ್ ಅಂತ ಇರುತ್ತೆ. ಯಾರೆಲ್ಲ ನಮ್ಮ ಕೋರ್ಸ್ನ ಯಾರು ತಗೊಂಡಿದ್ದೀರಿ ನೋಡಿ ಪುಟ, ಇವರಿಗೆ ಏನೆಲ್ಲ ಬೆನಿಫಿಟ್ ಇದೆ ಅಂದ್ರೆ ನೋಡಿ, ಜಸ್ಟ್ ನಿಮಗೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಮೇಲ್ಗಡೆ ನೋಡಿ, ಓವರ್ ವ್ಯೂ ಕಂಟೆಂಟ್ ಲೈವ್ ಕ್ಲಾಸ್, ಇದು ನಮ್ಮ LKS ಅಕಾಡೆಮಿ ಆ್ಯಪ್. ಇದನ್ನ ಮಾಡಿ, ಓವರ್ ವ್ಯೂ ಕಂಟೆಂಟ್ ಲೈವ್ ಕ್ಲಾಸ್ ಅಂತ ಇರುತ್ತೆ. ಈ ಲೈವ್ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಪುಟ, ಇವೆಲ್ಲ ನೋಡಿ, ಮೆಜರ್ಮೆಂಟ್ಸ್, EVS ಸೂಪರ್ ಸೆನ್ಸ್ ಅಂತ ಟಾಪಿಕ್ ಮಾಡಿದೀವಿ. ನೆಕ್ಸ್ಟ್ ಇದು ಮೆಜರ್ಮೆಂಟ್ಸ್ ಮೇಲೆ, ಇದು ಮೆಜರ್ಮೆಂಟ್, ಇದು ಮ್ಯಾಥ್ಸ್, ಡಿವಿಷನ್ ಕ್ಯಾನ್ಸಲೇಷನ್ ಮೆಥಡ್, ಆಪರೇಷನ್ ಆನ್ ಹೋಲ್ ನಂಬರ್, GK ಕ್ಲಾಸ್, ಮೇಜರ್ ರಿಲಿಜಿಯನ್ಸ್ ಆಫ್ ಇಂಡಿಯನ್ಸ್, ಆಪರೇಷನ್ ಆನ್ ಹೋಲ್ ನಂಬರ್. ನೋಡಿ, ನಾವು ಪ್ರತಿದಿನ 26/6/2029 ಅಂದ್ರೆ 29ನೇ ತಾರೀಕು 6ನೇ ತಿಂಗಳು ಮಾಡಿರೋದು. ಇದು ನೋಡಿ 2026 7ನೇ ಮಂತ್ 10ನೇ ತಾರೀಕು. ಅಂದ್ರೆ ಪ್ರತಿದಿನ ಏನ್ ಕ್ಲಾಸ್ ಮಾಡ್ತೀವಲ್ಲ, ಪ್ರತಿದಿನ ಕ್ಲಾಸ್ ಮಾಡೋದೆಲ್ಲ ಇಲ್ಲಿ ಬಂದು ರೆಕಾರ್ಡ್ ಆಗಿರುತ್ತೆ. ಲೈವ್ ಕ್ಲಾಸಿಗೆ ಯಾರೆಲ್ಲ ಲೈವ್ ಕ್ಲಾಸ್ ತಗೊಂಡಿರ್ತಿರಲ್ಲ
ಅವರು ಪ್ರತಿದಿನ ಕ್ಲಾಸು ಈ ತರ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲೈವ್ ಕ್ಲಾಸು ವಿತ್ ರೆಕಾರ್ಡೆಡ್ ಎರಡೂ ಕೂಡ ನಿಮಗೆ ಅವೈಲಬಿಲಿಟಿ ಇರುತ್ತೆ. ಓಕೆನಾ? ಈ ತರ ಕ್ಲಾಸಸ್ಗಳು ನಿಮಗೆ ಬರ್ತಾ ಇರುತ್ತೆ. ಜೊತೆಗೆ ಈಗ ನೋಡಿ ಪುಟ, ಈ ತರ ಆದ್ಮೇಲೆ ಸರ್ ಟೆಸ್ಟ್ ಅಟೆಂಡ್ ಮಾಡೋದು ಹೇಗೆ ಅಂದ್ರೆ, ನೋಡಿ ಯಾರೆಲ್ಲ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಇದ್ರಿ, ಯಾರೆಲ್ಲ ನಮ್ಮ ಕ್ಲಾಸ್ ತಗೊಂಡಿದ್ದೀರಲ್ಲ, ಸುಮಾರು ಮಕ್ಕಳಿದ್ದೀರಿ, ದಯವಿಟ್ಟು ಒಂದ್ಸಲ ನೋಡ್ಕೊಂಡ್ಬಿಟ್ಟು ಪುಟ. ಈ ತರ LKS ಅಕಾಡೆಮಿ ಇದೆಯಲ್ಲ, ಇದ್ರ ಹಿಂಭಾಗ 3 ಲೈನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫ್ರೀ ಮೆಟೀರಿಯಲ್ಸ್ ಅಂತ ಇದೆ, ಫ್ರೀ ಮೆಟೀರಿಯಲ್ಸ್ ಮೇಲೆ ಹೋಗಿ ಅಲ್ಲಿ ಟೆಸ್ಟ್ ಅಂತ ಇರುತ್ತೆ, ಆ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟ. ಆ ಟೆಸ್ಟ್ ಮೇಲೆ ಮಾಡಿಬಿಟ್ಟು ಇಲ್ಲಿ ನಂಬರ್ ಸಿಸ್ಟಮ್ ಟು ಎಕ್ಸ್ಪೆಂಡೆಡ್ ಫಾರ್ಮ್ ಅಂತ ಒಂದು ಟಾಪಿಕ್ ಮೇಲೆ ನಾನು 10 ಕ್ವಶನ್ಸ್ ಕೊಟ್ಟಿದ್ದೀನಿ. ಅಟೆಂಪ್ಟ್ ಅಂತ ಕೊಡ್ರಿ. ಅಟೆಂಪ್ಟ್ ಅಂತ ಕೊಟ್ಟ ಮೇಲೆ ಎಲ್ಲರೂ ಒಂಚೂರು ನೋಡ್ಕೊಂಬಿಡಿ. ಇಲ್ಲಿ ಕೆಳಗೆ ಲಾಸ್ಟಿಗೆ ನೋಡಿಬಿಟ್ಟ, ಇಲ್ಲಿ ಹಿಂಗ್ ಮೇಲ್ ಸರಿಸ್ರಿ. ಇಲ್ಲಿ ಲಾಸ್ಟಿಗೆ ನಿಮಗೆ ಈ ನೆಕ್ಸ್ಟ್ ಅಂತ ಇರುತ್ತೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ಕೆಳಗಡೆ ಮೊಬೈಲಲ್ಲಿ ಒಂಚೂರು ಮೊಬೈಲಲ್ಲಿ ಮಾಡೋರು ಸ್ವಲ್ಪ ಕೆಳಗೆ ಸರ್ಚ್ ನೋಡ್ರಿ, ಗೊತ್ತಾಗತ್ತೆ. ನೆಕ್ಸ್ಟ್ ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ಸ್ ಇರ್ತವೆ, ಟೆಸ್ಟ್ ಹ್ಯಾವಿಂಗ್ ಟೋಟಲ್ 10 ಕ್ವಶನ್ಸು, ಅವೆಲ್ಲ ಇನ್ಫಾರ್ಮೇಶನ್ ಇರ್ತವೆ. ಇಲ್ಲೊಂದು ಖಾಲಿ ಬಾಕ್ಸ್ ಇರುತ್ತೆ, ಈ ಖಾಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಬಿಗೈನ್ ಅಂತ ಸ್ಟಾರ್ಟ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಅದಾದ್ಮೇಲೆ ಇಲ್ಲಿ ನೋಡಿಬಿಟ್ಟ ಕ್ವಶನ್ಸ್ ಇರುತ್ತೆ. ಎಕ್ಸ್ಪೆಂಡೆಡ್ ಫಾರ್ಮ್ ಅಂತ ಕೇಳಿದ್ದೀನಿ, 1ನೇ ಕ್ವಶನ್ ಇದು. ಸರ್ ನಾನು ಜಸ್ಟ್ ಅಟೆಂಡ್ ಮಾಡ್ತೀನಿ. 1ನೇ ಕ್ವಶನ್ ಸೇವ್ ಒನ್ ನೆಕ್ಸ್ಟ್. 2ನೇ ಕ್ವಶನ್ ಓದ್ಕೊಳ್ಳಿ. ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇರುತ್ತೆ. ಓಕೆನಾ? ಇದನ್ನ ನಾನು ಬೋರ್ಡಲ್ಲಿ ತೋರಿಸ್ತಿರೋದ್ರಿಂದ ನಿಮಗೆ ಹಿಗ್ಗಿರೋ ಥರ ಕಾಣಿಸ್ತಿದೆ, ಮೊಬೈಲಲ್ಲಿ ಬಹಳ ಚಂದ ಕಾಣುತ್ತೆ. ನೆಕ್ಸ್ಟ್ 3ನೇ ಕ್ವಶನ್ನು ನಾನು ಜಸ್ಟ್ ಅಟೆಂಡ್ ಮಾಡ್ತಾ ಇದ್ದೀನಿ, ಆಪ್ಷನ್ ಆನ್ಸರ್ ಮಾಡ್ತಿಲ್ಲ, ನೀವೆಲ್ಲ ವರ್ಕ್ ಮಾಡಿ ಆನ್ಸರ್ ಮಾಡಬೇಕು. ಎಸ್. 4ನೇ ಕ್ವಶನ್ನು, 5ನೇ ಕ್ವಶನ್ನು ನಾನು ಜಸ್ಟ್ ಎಲ್ಲದಕ್ಕೂ ಎ ಅಂತ ಕೊಡ್ತೀನಿ. 6ನೇ ಕ್ವಶನ್ನು ನೀವು ಆನ್ಸರ್ ಮಾಡಬೇಕು, ಬಿಟ್ಟು ಕರೆಕ್ಟಾಗಿ ಲೆಕ್ಕ ಮಾಡಿ ಆನ್ಸರ್ ಮಾಡಬೇಕು. 10ನೇ ಕ್ವಶನ್ನು ಒಂದಕ್ಕೆ ಮಾತ್ರ ಬಿ ಕೊಟ್ಟೆ. ಓಕೆ. ಹಿಂದೆ ಏನಾದ್ರು ಹೋಗೋದಿದೆಯಾ ಅಂತ ಕೇಳ್ತಾರೆ. ಇಲ್ಲ ಸರ್ ನಂದು ಆಲ್ರೆಡಿ ಆಯಿತು, ಯಾವುದೇ ಕ್ವಶನ್ ಚೆಕ್ ಮಾಡೋದಿಲ್ಲ ಅಂದಾಗ ಇಲ್ಲಿ 3 ಲೈನ್ಸ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ಎಷ್ಟಕ್ಕೆ ಆನ್ಸರ್ ಮಾಡಿದ್ರಿ? 10ಕ್ಕೆ 10 ಆನ್ಸರ್ ಮಾಡಿದ್ದೀವಿ ಅಂತ ಇದ್ದಾಗ ಇಲ್ಲಿ ಕೇಳುತ್ತೆ ನೋಡಿ, ಸಬ್ಮಿಟ್ ದ ಟೆಸ್ಟ್. ಓಕೆ, ಸಬ್ಮಿಟ್ ಮಾಡಿಬಿಟ್ರೆ ಇಲ್ಲಿ ತೋರ್ಸತ್ತೆ ನಿಮಗೆ ನಂಬರ್ ಆಫ್ ಕ್ವಶನ್, ಆನ್ಸರ್ ಎಷ್ಟು ಮಾಡಿದ್ರೆ ಎಷ್ಟು ಮಾಡಿಲ್ಲ ಅದನ್ನು ತೋರಿಸುತ್ತೆ. ಆಮೇಲೆ ಸಬ್ಮಿಟ್ ಅಂತ ಕೊಟ್ರೆ, ನೀವು ಸಬ್ಮಿಟ್ ಅಂತ ಕೊಟ್ರೆ ನೋಡಿಬಿಟ್ಟ ಈ ತರ ತೋರಿಸುತ್ತೆ. 1 ನಿಮಿಷ ರೀ, ಸಬ್ಮಿಟ್ ಆಗ್ತಿದೆ ಅದು. ನೀವು ಅಲ್ಲಿ ಆನ್ಲೈನಲ್ಲಿ ಯಾಕೆ ಟೆಸ್ಟ್ ಅಟೆಂಡ್ ಮಾಡಬೇಕು ಅಂದ್ರೆ, ಅದು ವಿತ್ ನಿಮಗೆ ಸೊಲ್ಯೂಷನ್ ಮತ್ತೆ ಎಷ್ಟು ಸರಿ ಮಾಡಿದ್ದೀರಾ, ಎಷ್ಟು ತಪ್ಪು ಮಾಡಿದ್ದೀರಾ, ಮತ್ತೆ ಸರಿಯಾದ ಆನ್ಸರ್ ಏನು, ಅದಕ್ಕೆ ಏನು ಎಕ್ಸ್ಪ್ಲೇನ್ ಮತ್ತೆ ಸೊಲ್ಯೂಷನ್ ಸಿಗುತ್ತೆ. ಮ್ಯಾಥ್ಸಿಗೆ, ಪ್ಯಾಸೇಜ್ಗೂ ಸಿಗುತ್ತೆ, ಮೆಂಟಲ್ ಅಬಿಲಿಟಿಗೂ ಇದೆ, ಮತ್ತೆ EVS 4 ಕಾನ್ಸೆಪ್ಟ್ ಮೇಲೂ ಡೈಲಿ 10 ಮಾರ್ಕ್ಸಿಗೆ ಟೆಸ್ಟ್ ಅಟೆಂಡ್ ಮಾಡಿಬಿಟ್ಟ. ಡೈಲಿ 10 ಮಾರ್ಕ್ಸಿಗೆ ಬರೀರಿ. ಅದು ಯಾಕೆ ಸೆಲೆಕ್ಟ್ ಆಗಲ್ಲ ಅಂತ ನೋಡೋಣ ನಾವು. ಎಸ್, ಹಾಗಾದ್ರೆ ನೋಡಿ 58ಕ್ಕೆ 41, ನಾನು 10ನೇ ಕ್ವಶನ್ಗೆ 10 ಕ್ವಶನ್ಗೆ 4 ಸರಿ ಮಾಡಿದ್ದೀನಿ. 58ಕ್ಕೆ 41 ಸರಿ ಬಂದಿದೆ. ನಾನು ಜಸ್ಟ್ ಟಿಕ್ ಹಾಕಂತ ಹೋಗಿರೋದು ಇದು. ಅಂದ್ರೆ ನಾವು ಅಕ್ಯುರೇಸಿ ಎಷ್ಟಿದೆ ಅಂತ ನೋಡಿ. ನಮ್ಮ ರ್ಯಾಂಕ್ 41ನೇ ರ್ಯಾಂಕು. ಓಕೆ, ಅವರೇಜ್ ತೋರಿಸ್ತಿದೆ, ಯಾರೆಲ್ಲ ಅಟೆಂಡ್ ಮಾಡಿದಾರಂತ ತೋರಿಸ್ತಾ ಇದೆ, ನಮ್ಮ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತಾನು ತೋರಿಸುತ್ತೆ ನೋಡಿ. ಸ್ಕೋರ್ 10ಕ್ಕೆ 4 ಮಾಡಿದ್ವಿ ಬಿಟ್ಟ. ಅಕ್ಯುರೇಸಿ 40%. ಅಟೆಂಪ್ಟೆಡ್ 10ಕ್ಕೆ 10. ರ್ಯಾಂಕು 58 ಜನ ಅಟೆಂಡ್ ಮಾಡಿದ್ದಾರೆ ಟೆಸ್ಟ್ನ, 41ನೇ ರ್ಯಾಂಕಲ್ಲಿ ನಾವಿದ್ದೀವಿ. ಹಾಗಾದ್ರೆ ಈಗ ಸರ್ ಇದೇನೋ ಓಕೆ, ಇದೆಲ್ಲ ಯಾರ್ಯಾರು ಅಟೆಂಡ್ ಮಾಡಿದಾರೆ ಅಂತಾನು ಇದೆ, ನಾವು ಇದಕ್ಕೆ ರೇಟಿಂಗು ಕೊಡ್ಬೋದು. ಸರ್ ಸೊಲ್ಯೂಷನ್ ಬೇಕಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಮೇಲ್ಗಡೆ ಇರುತ್ತೆ ನೋಡಿ ಎಲ್ಲ ಕಡೆ ಸೊಲ್ಯೂಷನ್. ಎಸ್, ಮೊದಲನೇ ಕ್ವಶನ್ಗೆ ಸೊಲ್ಯೂಷನ್ ಏನು ಸರ್ ಅಂದ್ರೆ, ಇಲ್ಲಿ ನೋಡಿ ನಾವು ಇನ್ಕರೆಕ್ಟ್ ಅಂತ ಬಂದಿದೆ, ನಾವು 0 ಮಾರ್ಕ್ಸ್ ಅಂದ್ರೆ ಸರಿ ನಾವು ಟಿಕ್ ಹಾಕಿರೋದು ತಪ್ಪಿದೆ ಅಂತ ಅರ್ಥ. ಸರ್ ವ್ಯೂ ಸೊಲ್ಯೂಷನ್ ಅಂತ ಇದ್ರೆ ಇಲ್ಲಿ ವ್ಯೂ ಸೊಲ್ಯೂಷನ್ಸ್ ನೋಡಿ ಪುಟ, ಸೊಲ್ಯೂಷನ್ ಬರುತ್ತೆ ಇಲ್ಲಿ ಕಾಣ್ತಿದೆ ಅಲ್ವಾ. ಈ ತರ ಸೊಲ್ಯೂಷನ್ ಬರುತ್ತೆ. ಕ್ವಶನ್ ಬರ್ಕೊಳ್ಳಿ, ಸೊಲ್ಯೂಷನ್ ಬರೀರಿ. ಒಂದು ನೋಟ್ಸ್ ಇಟ್ಕೊಳ್ಳಿ, ಟೆಸ್ಟಿಗೆ ಅಂತ ಒಂದು ನೋಟ್ಸ್ ಇಟ್ಕೊಂಡ್ಬಿಟ್ಟು ಏನ್ ಪ್ರತಿದಿನ ಅಟೆಂಡ್ ಮಾಡ್ತಿರಲ್ಲ ಪ್ರತಿ ಟೆಸ್ಟ್ ಪೇಪರ್ಸ್ನ, ಎಸ್ಪೆಷಲಿ ಮ್ಯಾಥ್ಸ್ ಮತ್ತೆ ಪ್ಯಾಸೇಜು ಮೆಂಟಲ್ ಅಬಿಲಿಟಿ ಏನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮ್ಯಾಥ್ಸ್ ಮಾತ್ರ ಪ್ರತಿ ಟೆಸ್ಟ್ ಅನ್ನು ಕ್ವಶನ್ ಮತ್ತೆ ಸೊಲ್ಯೂಷನ್ ಎರಡನ್ನು ಕೂಡ ನೀಟಾಗಿ ಬರ್ಕೋಬೇಕು. ಓಕೆ ಬೇಟ, ಸೊಲ್ಯೂಷನ್ ಬಂತಾ? ಓಕೆ, ನೆಕ್ಸ್ಟ್ 2ನೇ ಕ್ವಶನ್, ಅದನ್ನು ಕೂಡ ನಾವು ರಾಂಗ್ ಹಾಕಿವಿ, ಮಾರ್ಕ್ಸ್ 0 ಬಂದಿದೆ. ಹಾಗಾದ್ರೆ ವ್ಯೂ ದ ಸೊಲ್ಯೂಷನ್ ಅಂದ್ರೆ ಆಪ್ಷನ್ 2 ಸರಿ ಆನ್ಸರು, ನಾವು ಎ ಹಾಕಿದ್ವಿ. ಅದರ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಪುಟ, ಅದರ ಎಕ್ಸ್ಪ್ಲೈನ್ ಸೊಲ್ಯೂಷನ್ ಸಿಗುತ್ತೆ ನಿಮಗೆ. ಅದನ್ನೆಲ್ಲ ನೋಡಿ ನೀವು ನೋಟ್ಸ್ ಮಾಡ್ಕೋಬಹುದು. ಓಕೆನಾ? ಎಸ್, ಇದೇ ತರ ಪ್ರತಿಯೊಂದು ಕ್ವಶನಿಗೂ ಕೂಡ ನೀವು ನೋಡಿ ನೋಟ್ಸ್ ಮಾಡ್ಕೊಂಡು ಬರೀ ಟೆಸ್ಟಿಂಗ್ ಟಿಕ್ ಹಾಕೊಂಡು ಹೋಗೋದಲ್ಲ, ಲೆಕ್ಕ ಮಾಡಿ ಆನ್ಸರ್ ಮಾಡಬೇಕು. ಟೈಮಿಂಗ್ಸ್ ಕೊಟ್ಟಿರ್ತೀನಿ, 30 ನಿಮಿಷ ಟೈಮ್ ಇರುತ್ತೆ, ಅದ್ರ ಒಳಗ ನೀವು ಅಟೆಂಡ್ ಮಾಡಬೇಕು. ಓಕೆನಾ?
ಈ ಥರದ ಪ್ರಾಕ್ಟೀಸ್ ಮಾಡಿಬಿಟ್ಟ. ಇದನ್ನ ನೀವು ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗಳು ತುಂಬ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಅವರಿಗೂ ಹೆಲ್ಪ್ ಆಗುತ್ತೆ ಇದನ್ನ ಯಾವ ರೀತಿ ಇದು ಮಾಡಬೇಕು ಅಂತ. ಮತ್ತು ಹೊಸದಾಗಿ ಯಾರೆಲ್ಲ ಜಾಯ್ನ್ ಆಗ್ತಿದ್ದೀರಿ, ಬೇಗ ಯಾರೆಲ್ಲ ನಿಮಗೆ ಸರ್ ಆನ್ಲೈನ್ ಕ್ಲಾಸಸ್ಗಳು ಬೇಕಿತ್ತು, ಇದ್ರ ಬಗ್ಗೆ ನಮಗೆ ಪೂರ್ತಿ ಟೆಸ್ಟ್ ಈ ಥರದವು ಎಲ್ಲ ಸಬ್ಜೆಕ್ಟ್ ಟೆಸ್ಟ್ಗಳು ಇರುತ್ತೆ. ಡೈಲಿ 10 ಮಾರ್ಕ್ಸಿಗೆ ಕೊಡ್ತೀನಿ ಬಿಟ್ಟ, ಡೈಲಿ ಪ್ರಾಕ್ಟೀಸ್ ಮಾಡಿ. ಎಕ್ಸಾಮ್ ಟೈಮಲ್ಲಿ ಒಂದು 50ರಿಂದ 60 ಕ್ವಶನ್ ಪೇಪರು OMR ಶೀಟ್ನ ನಾನು ಮನೆಗೆ ಕಳಿಸ್ಕೊಡ್ತೀನಿ ಕೊರಿಯರ್ ಮೂಲಕ. ಓಕೆನಾ? ನೀವು ಓದ್ತೀವಿ ಅಂದ್ರೆ ನಾವೇನಾದ್ರು ಸಪೋರ್ಟ್ ಮಾಡ್ತೀವಪ್ಪ, ನೀವು ಓದಲ್ಲ ಅನ್ನೋರಿಗೆ ನಾವೇನು ಮಾಡೋಕ್ಕಾಗತ್ತೆ ಹೇಳ್ರಿ? ಪ್ರತಿಯೊಂದು ಹಳ್ಳಿನ ಪ್ರತಿಯೊಂದು ಮಗುನು ಕೂಡ ಎಕ್ಸಾಮ್ ಬರೀರಿ. ನಾನು ಹೇಳ್ತೀನಲ್ಲ, ಪ್ರಯತ್ನ ಪಡಿ. ಇದ್ರಲ್ಲಿ ಏನಿದೆ, ಕಲಿಯೋದಿರುತ್ತೆ ಬಿಟ್ಟು ಬೇರೆ ಏನಾರು ಇರುತ್ತಾ? ಇಲ್ವಲ್ಲ. ಸಿಕ್ತು ಅಂದ್ರೆ ಬೇರೆ ಲೆವೆಲ್ ಎಜುಕೇಶನ್ ಅಲ್ವಾ? ಓಕೆ ಸರ್, ಇದೇನೋ ಗೊತ್ತಾಯ್ತು ಸರ್. ಹಾಗಾದ್ರೆ ಸರ್ ಆನ್ಲೈನ್ ಕ್ಲಾಸಸ್ಸಿಗೆ ಏನ್ ಮಾಡೋದು ಸರ್ ಅಂತ ಅಂದ್ರೆ, ಇಲ್ಲಿ ನೋಡಿ ಪುಟ, ಜಸ್ಟ್ ಆಫ್ ದ ಜಸ್ಟ್ ನೋಡಿ, ಕರ್ನಾಟಕದ ಅತಿ ಹೆಚ್ಚು ಜನಪ್ರಿಯ, ನೋಡಿ ನಿಜ ಹೇಳ್ತೀನಿ ಪುಟ, ಫಾರ್ ಎಕ್ಸಾಂಪಲ್ ಈಗ ಒಂದು 2-3 ದಿನದಿಂದ ಅಂತೂ ಒಂದು ದಿನಕ್ಕೆ 215, 216, 220, 250 ಅಲ್ಲಿಯೂ ಅಷ್ಟು ಫೋನ್ ಬರ್ತಾವೆ. ಎಷ್ಟೋ ಪೇರೆಂಟ್ಸ್ಗಳು ನಿಜ ಹೇಳ್ತೀನಿ, ದಯವಿಟ್ಟು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಒಂದು 3-4 ಸಲ ಫೋನ್ ಮಾಡಿ ಬಿಡ್ರಿ. ಒಂದ್ಸಲ ಫೋನ್ ಮಾಡಿ ರಿಸೀವ್ ಮಾಡಲಿ, ಒಂದು 3-4 ಸಲ ಮಾಡಿರಿ, ತೊಂದರೆ ಇಲ್ಲ. ನಾನು ಎಷ್ಟು ಸಾಧ್ಯನೋ ಅಷ್ಟು ವಾಪಸ್ ಫೋನ್ ಮಾಡೋಕ್ಕೆ ಕೇಳ್ತಿದ್ದೀನಿ. ಇನ್ನು ಎಷ್ಟೋ ಪೇರೆಂಟ್ಸಿಗೆ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ, ಫೋನ್ ಮಾಡೋಕ್ಕಾಗಿಲ್ಲ, ಬೇಜಾರು ಮಾಡ್ಕೋಬೇಡಿ. ಒಂದಿನ ಬಿಟ್ಟು ಮಾರನೇ ದಿನ ಬೆಳಿಗ್ಗೆನೋ ಸಂಜೆನೋ ಇನ್ನೊಂದು ಸಲ ಟ್ರೈ ಮಾಡಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾವುದೇ ರೀತಿಯ ಮಾಹಿತಿ ಬೇಕಾದರೂ ಮಾಡಿ. ಆನ್ಲೈನ್ ಕ್ಲಾಸಸ್ ಬೇಕಿತ್ತು ಸರ್ ನಿಮ್ಮದು ಅಂದರೂ ಮಾಡಿ. ಸರ್ ನಮಗೆ ಈ ಥರ ಡೈಲಿ ಟೆಸ್ಟ್ಗಳು ಬೇಕು ಅಂದರೂ ಮಾಡಿ. ಯಾವುದಾದ್ರು ಬುಕ್ಸ್ ಸ್ಟಡಿ ಮೆಟೀರಿಯಲ್ಸ್ಗಳ ಬಗ್ಗೆ ಮಾಹಿತಿ ಬೇಕಾ, ಅದ್ರ ಬಗ್ಗೆನೂ ಕೇಳಿ, ತೊಂದರೆ ಇಲ್ಲ. ಒಂದು ಅವಕಾಶ ಇದೆ ಅಂದ್ರೆ ಅದನ್ನು ಮಿಸ್ ಮಾಡ್ಕೋಬೇಡಿ, ನಾ ಹೇಳೋದು. ಸರ್ ಹಾಗಾದ್ರೆ ಬರ್ರಿ, ಕರ್ನಾಟಕದ ಅತಿ ಹೆಚ್ಚು ಜನಪ್ರಿಯ ಆನ್ಲೈನ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಅದು ನಮ್ಮ LKS ಅಕಾಡೆಮಿ, ಹೆಮ್ಮೆಯಿಂದ ಹೇಳ್ಕೊಂತೀನಿ. ಅದರಲ್ಲಿ ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾನು LKS ಇದು ಆನ್ಲೈನ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದು. ಪ್ರತಿದಿನ ಲೈವ್ ಕ್ಲಾಸ್ ಕೊಡ್ತೀವಿ ಪುಟ. ಸೋಮವಾರದಿಂದ ಶನಿವಾರದವರೆಗೂ ಪ್ರತಿದಿನ ಲೈವ್ ಕ್ಲಾಸ್ ಇರುತ್ತೆ. ಜೊತೆಗೆ ಆ ಎಲ್ಲಾ ಕ್ಲಾಸಸ್ಗಳು ರೆಕಾರ್ಡೆಡ್ ಕ್ಲಾಸ್ ಕೊಡ್ತೀವಿ. ಜೊತೆಗೆ 150ಕ್ಕಿಂತ ಜಾಸ್ತಿ ಟೆಸ್ಟ್, ಡೈಲಿ ಒಂದು ಟೆಸ್ಟ್ ಅಂದ್ರೆ ಲೆಕ್ಕ ಹಾಕಡ್ರಿ ಅಲ್ವಾ? ಡೈಲಿ ಒಂದು ಟೆಸ್ಟ್ ಇರುತ್ತೆ. 150ಕ್ಕಿಂತ ಜಾಸ್ತಿ ಆನ್ಲೈನ್ ಟೆಸ್ಟು. ಅದಕ್ಕಿಂತ ಒಂದು ವಿಶೇಷವಾಗಿ ಏನು ಗೊತ್ತಾ ಪುಟ, ಅದಕ್ಕಿಂತ ವಿಶೇಷ ಅಂದ್ರೆ ಇಲ್ಲಿಂದ ನಿಮಗೆ ಬರೀ ನವೋದಯಕ್ಕೆ ಅಲ್ಲ, ನವೋದಯ, ಸೈನಿಕ್, ಮುರಾರ್ಜಿ, ಆದರ್ಶ, ಪ್ರತಿಷ್ಠಿತ, APJ ಅಬ್ದುಲ್ ಕಲಾಂ ಎಲ್ಲ ಎಕ್ಸಾಮಿಗೂ ನೆಕ್ಸ್ಟ್ ಇಯರ್ ಮಾರ್ಚ್ 1ನೇ ತಾರೀಕುವರೆಗೂ 12 ತಿಂಗಳ ಕೋಚಿಂಗ್ ಕೇವಲ 3,500 ರೂಪಾಯಿನಲ್ಲಿ. ಎಷ್ಟು ರೂಪಾಯಿ? ಕೇವಲ 3,500 ರೂಪಾಯಿನಲ್ಲಿ 12 ತಿಂಗಳ ಕೋಚಿಂಗ್ ಇರುತ್ತೆ ಪುಟ ನಿಮಗೆ. ಯಾಕಂದ್ರೆ ಇದನ್ನ ಮಾಡ್ತಿರೋ ಉದ್ದೇಶ ಒಂದೇ, ಫ್ರೀಯಾಗಿ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂನೇ ಇರಲ್ಲ. ಯಾಕಂದ್ರೆ ನೀವು ಕ್ಲಾಸ್ ತಗೊಂಡಿರ್ತಿರಲ್ಲ, ನಾವು ಫೀಸ್ ಕಟ್ಟಿರಲ್ಲ, ಫ್ರೀ ಅಲ್ವಾ ಅನ್ನೋ ಒಂದು ಲೇಜಿನೆಸ್ ನಿಮ್ಮಲ್ಲೂ ಇರುತ್ತೆ. ನಾನು ಪಾಠ ಮಾಡ್ಬೇಕಾರೆ ಮಾಡ್ತಿರೋದು ಫ್ರೀ ಅಲ್ವಾ, ಮಾಡ್ತಿರೋದು ಫ್ರೀ, ಹಂಗಂತ ನಾನು ಲೇಜಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಕರ್ನಾಟಕದಲ್ಲಿ ಅತಿ ಕಡಿಮೆ, ದಿ ಸ್ಮಾಲೆಸ್ಟ್, ತುಂಬಾ ಕಡಿಮೆ ಬೆಲೆಗೆ ಕೂಲಿ ಮಾಡೋರು ಕೂಡ ನಿಮ್ಮ ಮಗುನ ನವೋದಯ, ಸೈನಿಕ್, ಮುರಾರ್ಜಿ, ಆದರ್ಶ, ಎಷ್ಟೋ ವಿದ್ಯಾರ್ಥಿ ಹೇಳ್ತೀನಿ ನವೋದಯ ಇರಲಿ, ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಪೇರೆಂಟ್ಸ್ ಫೋನ್ ಮಾಡಿ, ಸರ್ 75 ಇದೆ ಸರ್, 80 ಇದೆ ಸರ್, ಆದ್ರೂ ಮುರಾರ್ಜಿ ಸೀಟ್ ಸಿಗ್ತಿಲ್ಲ ಸರ್. ಬರೀ ಮುರಾರ್ಜಿ ಸೀಟ್ ಆಗ್ತಿಲ್ಲ. SC ವಿದ್ಯಾರ್ಥಿಗಳು ಪ್ರತಿಷ್ಠಿತ ಶಾಲೆಗಳಂತ ಬರ್ತವೆ, SC ST ವಿದ್ಯಾರ್ಥಿಗಳು ಬರೀರಿ ಅಂತ ಇದ್ದಾಗ ಸೂಪರ್ ಸ್ಕೂಲ್ಗಳು. ಇನ್ನು ಈ ST ವಿದ್ಯಾರ್ಥಿಗಳು ಏಕಲವ್ಯ ಶಾಲೆ ಅಂತ ಬರುತ್ತೆ, CBSE ಬರೀರಿ ಅಂತ ವಿದ್ಯಾರ್ಥಿಗಳು. ನವೋದಯ ಒಂದೇ ಅಲ್ಲ, ಸೈನಿಕ್ ಒಂದೇ ಒಂದು ನಮಗೆ ಫೀಸ್ ತಗೊಳ್ಳೋಂಥ ಶಾಲೆ ಅಂದ್ರೆ ಸೈನಿಕ್ ಒಂದೇ. ಅದನ್ನ ಬಿಟ್ರೆ ಬೇರೆ ಯಾವ ಎಕ್ಸಾಮ್, ಯಾವುದು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಬರುವಂತ ವಿದ್ಯಾರ್ಥಿಗಳಿಗೆ APJ ಅಬ್ದುಲ್ ಕಲಾಂ ಶಾಲೆಗಳಿದಾವೆ. ಹಾಗಾಗಿ ಅದು CBSE ಡಿಸ್ಟಿಕ್ಕಿಗೆ ಒಂದೇ ಇರುತ್ತೆ. ಎಷ್ಟು ಅವಕಾಶಗಳಿದಾವೆ ಗೊತ್ತಾ, ಸಖತ್ತಾಗಿರುತ್ತೆ. ಎಲ್ಲ ಎಕ್ಸಾಮ್ಸ್ ಬರೆಸ್ರಿ, ಅದರಲ್ಲಿ ಯಾವ ಸೆಲೆಕ್ಟ್ ಆಗ್ತಾರೋ ಅದನ್ನ ನೋಡಿ, ಅದರಲ್ಲಿ ಯಾವ್ದು ಬೆಸ್ಟ್ ಇರುತ್ತೋ ಅದಕ್ಕೆ ಕಳಿಸ್ಕೊಡ್ರಿ. ಈಗ ನೋಡಿ, ಮ್ಯಾಕ್ಸಿಮಮ್ ಮುರಾರ್ಜಿ ಶಾಲೆಯಲ್ಲಿ ಸೀಟೇ ಸಿಗ್ತಿಲ್ಲ. ಎಷ್ಟು ಮಾರ್ಕ್ಸ್ ತಗೊಂಡ್ರು, ಬಹಳ ಕಾಂಪಿಟೇಷನ್ ಆಗ್ತಿದೆ, ಹೌದಲ್ವಾ? ಅದಕ್ಕೆ ಪ್ರತಿದಿನ ಎಫರ್ಟ್ ಹಾಕಿ ಪುಟ. ನಮ್ಮಪ್ಪ ಅಮ್ಮನ ದುಡ್ಡು ಯಾವುದೋ ಪ್ರೈವೇಟ್ ಶಾಲೆಯವ್ರಿಗೆ ನಾವು ತಿನ್ಸೋದು ಬೇಡ. ಸರ್ಕಾರದಿಂದ ಇರೋ ಒಂದು ಸೌಲಭ್ಯನ ನಾವು ಅದನ್ನ ತಗೊಳೋಣ. ಯಾರೋ ಒಬ್ರು ತಗೊಂತಿದ್ರೆ ನಾವು ತಗೋಬೋದಲ್ಲೇನ್ರೋ? ಕಷ್ಟಪಟ್ಟು ಓದ್ರಿ. ಖಂಡಿತ ಹೇಳ್ತೀನಿ, ಇವತ್ತು ನವೋದಯ ಶಾಲೆಯಲ್ಲಿ ಬರೇ ಶ್ರೀಮಂತರ ಮಕ್ಕಳು, ಬರೇ ಅವ್ರ ಮಕ್ಕಳ, ಎಷ್ಟೋ ಬಡ ವಿದ್ಯಾರ್ಥಿಗಳು ಓದ್ತಿದ್ದಾರೆ. ಇವತ್ತು ಹೇಳಿಲ್ಲ, ಆಗ್ಲೇ ತೋರಿಸಿದ್ನಲ್ಲ, ಬರೇ 3,000 ರೂಪಾಯಿ ಇತ್ತು ಹೋದ ವರ್ಷ. 3,000 ರೂಪಾಯಿನಲ್ಲೇ 13 ಮಕ್ಕಳು ನವೋದಯ ಶಾಲೆ ಆಯ್ಕೆ ಆದ್ರು. 9 ವಿದ್ಯಾರ್ಥಿಗಳು APJ ಅಬ್ದುಲ್ ಕಲಾಂ ಶಾಲೆ ಆಯ್ಕೆ ಆದ್ರು. ಮುರಾರ್ಜಿ ಲೆಕ್ಕಕ್ಕಿಲ್ದಷ್ಟಾಗಿದ್ದಾವೆ. ಮುರಾರ್ಜಿ ಶಾಲೆಗಳಾಗಿರ್ಬೋದು, ಪ್ರತಿಷ್ಠಿತ ಶಾಲೆಗಳಾಗಿರ್ಬೋದು, ತುಂಬಾ ವಿದ್ಯಾರ್ಥಿಗಳಾಗಿದ್ದಾರೆ. ಖುಷಿಯಿಂದ ಹೇಳ್ಕೊಂತೀನಿ. ನೆಕ್ಸ್ಟ್ ಮುಂದಿನ ವರ್ಷ ನಿಮ್ಮ ಫೋಟೋ ಅಲ್ಲಿ ಬರಬೇಕು. ನೆಕ್ಸ್ಟ್ ನಿಮ್ಮ ಫೋಟೋ ಯೂಟ್ಯೂಬು, ಫೇಸ್ಬುಕ್ಕು, ವಾಟ್ಸಪ್ಪಲ್ಲಿ ನಿಮ್ಮ ಫೋಟೋ ಇರಬೇಕು. ನೀವು ನೆಕ್ಸ್ಟ್ ನವೋದಯ ಶಾಲೆಯಲ್ಲಿ ಓದ್ತಿರ್ಬೇಕು. ಓಕೆನಾ? ಎಸ್,
ಹಾಗಾಗಿ ನೋಡಿ, ನವೋದಯ, ಸೈನಿಕ, ಮುರಾರ್ಜಿ, APJ ಅಬ್ದುಲ್ ಕಲಾಂ ಸ್ಕೂಲು, ಈ ಥರ ಎಲ್ಲ ಯಾವ ಕಾಂಪಿಟೇಟಿವ್ ಇದಾವೆ ಈ ಸರಿ 5ನೇ ಕ್ಲಾಸ್ ಮಕ್ಕಳು ಬರೆಯುವಂಥವು ಎಲ್ಲದೂ ಕೂಡ ಮಾಹಿತಿ ಕೊಡ್ತೀನಿ. ಯಾವಾಗ ಅಪ್ಲಿಕೇಶನ್ ಬಿಡ್ತಾರೆ, ಆಲ್ ಟಿಕೆಟ್ ಯಾವಾಗ, ಎಕ್ಸಾಮ್ ಯಾವಾಗ, ಅದಕ್ಕೆ ಸಿಲೆಬಸ್ ಏನು, ಅದಕ್ಕೆ ಸೋರ್ಸ್ ಏನು, ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಪ್ರತಿಯೊಂದು ಹೇಳ್ತೀನಿ ಪುಟ. ಬಟ್ ಪೇರೆಂಟ್ಸ್ ಸಪೋರ್ಟ್ ಇದ್ರೆ ಖಂಡಿತ ನೀವು ಒಂಚೂರು ಜವಾಬ್ದಾರಿಯಿಂದ ನೋಡ್ಕೊಳ್ಳಿ. ಮಕ್ಕಳ ಕೈಲೇ ಮೊಬೈಲ್ ಕೊಟ್ಟು ಬಿಡಬೇಡಿ. ನಿಮ್ಮ ಸಪೋರ್ಟು ಕೂಡ ಬಹಳ ಇಂಪಾರ್ಟೆಂಟ್. ಏನು ಪ್ರತಿದಿನ ಕ್ಲಾಸ್ ಮಾಡಿಸ್ತೀವೋ ಅದನ್ನು ಪ್ರತಿದಿನ ಬೆಳಿಗ್ಗೆ ಎಬ್ಬರಿಸಿ ಓದಿಸಿ, ಖಂಡಿತ ರಿಸಲ್ಟ್ 100% ಕೊಟ್ಟೆ ಕೊಡ್ತೀನಿ ನಾನು, ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಇಯರ್ ನಿಮ್ಮ ಮಕ್ಕಳು ನವೋದಯ ಶಾಲೆಯಲ್ಲಿ ಇರ್ಬೇಕು ಅಷ್ಟೇ, ಓಕೆನಾ? ಎಸ್, ಎಫರ್ಟ್ ಹಾಕಿ ಪುಟ. ಯಾರು ಕಷ್ಟಪಡ್ತಿರೋ, ಯಾರು ಎಫರ್ಟ್ ಹಾಕ್ತಿರೋ 100% ರಿಸಲ್ಟ್ ಬರುತ್ತೆ ಪುಟ, ಓಕೆನಾ? ಪ್ರತಿದಿನ 10 ಮಾರ್ಕ್ಸಿಗೆ ಟೆಸ್ಟ್ ಅಟೆಂಡ್ ಮಾಡ್ರಿ, 100% ರಿಸಲ್ಟ್ ಸಿಗುತ್ತೆ ನಿಮಗೆ, ಓಕೆನಾ? ಎಸ್, ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಅತ್ಯುತ್ತಮವಾದ ವಿಷಯದ ಬಗ್ಗೆ ಒಂದು ವಿಡಿಯೋ ಮಾಡ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ಕೂಡ ಬಾಯ್. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡ್ರಿ, ಓಕೆನಾ? ಓಕೆ ಪುಟ, ಬಾಯ್.